ಆ ಫಾಗಿಗೆ ಆ ವ್ಯೂ ಪಾಯಿಂಟ್ ಕಾಣ್ತಿದೆಯೋ ಇಲ್ವೋ ಗೊತ್ತಿಲ್ಲ ನಿಮಗೆ. ಸೊ ಇದನ್ನು ಅಲ್ಲಿ ರೋಡ್ ಇದೆ, ಆಫ್ ರೋಡ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸ್ವಲ್ಪ ಬ್ರೇಕ್ ಕೊಟ್ವಿ ಆಫ್ ರೋಡಿಗೆ. ಶ್ರೀಧರ್ ಅವರೇ ಹತ್ತಿ. ಏನು ವ್ಯೂ ಅಲ್ಲಿ, ಏನು ವ್ಯೂ ನೋಡಮ್ಮ. ಆಫ್ ರೋಡಿಂಗು ಏನಿದೆ ಮಗ, ಹತ್ತಣ ಬೈಕು. ಹೋಗುತ್ತೆ, ಇಳಿಯೋಸಕ್ಕಾಗಲ್ಲ, ಕಷ್ಟ ಬಿಡುತ್ತೆ. ಇದೇ ವ್ಯೂ ಪಾಯಿಂಟು. ಬಟ್ ನಾವು ಬಂದಿದ್ದೆ ಅಲ್ಲಿಂದ ಮಗ, ಅಲ್ಲಿಂದ ಅಲ್ಲ, ಆ ಪಾಯಿಂಟಿಂದ ಹಿಂಗೆ ಬಂದು ಇಲ್ಲಿ ಸುತ್ಕೊಂಡು ಬಂದ್ವಿ. ಬರೀ ಅಥವಾ ಮೇಲೆ ನಮ್ಮ ನೀಲ್ಕಂಠ ಎಲ್ಲೆಲ್ಲಿಗೋ ಬಂದ್ಬಿಟ್ಟ. ಅಲ್ಲೇ ಬೈಕ್ ಹತ್ರ ಇಟ್ಬಿಡ, ಇಲ್ಲ ಇಡ. ಫಾಗು ಕ್ಲಿಯರ್ ಆಗಬೇಕು. ಹೌದು, ಏನು ಸಖತ್ತಾಗಿದೆ ಗೊತ್ತಾ ವ್ಯೂ ಮಗ. ಇಲ್ಲಿ ಆ್ಯಕ್ಚುಲಿ ಫಾಗ್ ಜಸ್ಟ್ ಕವರ್ ಆಯ್ತಲ್ವಾ ನಾವು ಬೈಕ್ ಹತ್ತಿಸ್ಬೇಕಾರೆ. ಓ ಮೈ ಗಾಡ್ ಜಿಲ್ಲ, ನಾ ಹತ್ತೀನಿ. ಟ್ರಂಚ್ ಬೇರೆ ಮಾಡ್ಯಾರಪ್ಪ, ಯಾವ ಕಾರಣಕ್ಕಿದು? ಆನೆಗಿರಿ ಬರ್ತಾವ? ಹಾಂ, ಹೇಳೋಕ್ಕಾಗಲ್ಲ. ಬನ್ನಿ, ಆನೆ ಸಿಕ್ಕರು, ಆನೆ ಕಂಡ್ರೆ ತೋರಿಸುವ. ಹತ್ತೋ. ಟವರ್ ಎಲ್ಲ ಆಡ್ತದಲ್ಲಮ್ಮ. ಹಾಂ, ಗಟ್ಟಿ ಇದಲ್ಲ, ಮೇಲೆ ಹೋಗ್ತಾ ಲೈಟ್ ಆಗುತ್ತೆ. ಯಪ್ಪ ಗಾಳಿ, ಓ ಮೈ ಗಾಡ್. ಓ ಹತ್ತೋ ಶ್ರೀ. ಏನು ವ್ಯೂ ಇದೆ, ಸಿಕ್ಕಾಪಟ್ಟೆ ಗಾಳಿ ಇದೆ ಗುರು. ಇದೇನು ಈ ಲೆವೆಲಿಗೆ ಅಲ್ಲಾಡ್ತಿದ್ಯಪ್ಪ ಮಗ, ಇಳಿದ್ ಬಿಡ್ತೀನಿ ಬಿಡ. ಸಿಕ್ಕಾಪಟ್ಟೆ ಗಾಳಿ ಬೇರೆ ಯಪ್ಪ. ಎಂಥವನಿಗೂ ಮೀಟರ್ ಆಫ್ ಆಗುತ್ತೆ.
ಮೀಟ್ ಆಫ್ ಆಗೋದೇನೋ ಗೊತ್ತಾ, ಈ ಗಾಡಿ ಬೀಸ್ತಿರೋದಕ್ಕೆ ಈ ಶೀಟ್ ಇದೆಯಲ್ಲ ಒಳ್ಳೆ ಪ್ಯಾರಾಚೂಟ್ ಥರ ಮಾಡ್ತದ. ಹಾಂ, ನಾನು ಅನ್ಕೊಂಡಿದ್ದೆ ಒಂದು 10 ಅಡಿ ಇರ್ಬೋದು ಅಂತ. ಇದು ಸಿಕ್ಕಾಪಟ್ಟೆ ಹೈಟ್ ಇದೆ. ಲವ್ ವ್ಯೂ ಪಾಯಿಂಟಿಂಗ್ ಮಾಡ್ಯಾರ, ಗಟ್ಟಿನೇ ಇಲ್ಲ ಕಣೋ. ನನಗೆ ಅದೇ ಡೌಟ್ ಆಗ್ಬಿಡ್ತು, ಹೆಂಗೆ ಅಲ್ಲಾಡ್ತಿದೆ ಮೇಲೆ ಅಂದರೆ. ಎಲ್ಲಿ ಇದು ಹಿಂಗೆ ದಬಾಕೊಂಬಿಟ್ರೆ ಮಟಾಸ